ಇದರ ಅರ್ಥವೆಂದರೆ ಇನ್ನು ನಮ್ಮ ಷರತ್ತು ಇನ್ನೂ ಪೂರ್ಣಗೊಂಡಿಲ್ಲ. ಅಂದರೆ ವಿಷಯ ಸ್ಪಷ್ಟ. ನಮ್ಮ ಘೋಷಣೆಯಲ್ಲಿ 2 ಷರತ್ತುಗಳನ್ನಿಟ್ಟಿದ್ದೆವು. ಮೊದಲನೆಯದು, ಕಿರೀಟ ಕಳ್ಳನೇನೋ ಸಿಕ್ಕಿದ್ದಾನೆ, ಆದರೆ ನಮ್ಮ ಕಿರೀಟ ಈ ಕ್ಷಣಕ್ಕೂ ನಮಗೆ ದೊರಕಿಲ್ಲ. ಅಂದರೆ ಷರತ್ತು ಪೂರ್ಣಗೊಂಡಿಲ್ಲ. ಮಹಾರಾಜರೇ, ನಿಮ್ಮ ಮಾತಿನ ಅರ್ಥ ಇವನನ್ನು ಇನ್ನೂ ನೀವು ಕ್ಷಮಿಸಿಲ್ಲ. ಹಾಗಾದರೆ ಜೀವನ ಪರ್ಯಂತ ಅಜ್ಞಾತವಾಸ. ಪಂಡಿತ ರಾಮಕೃಷ್ಣರೇ, ನಾವು ವಿಜಯನಗರ ಸಾಮ್ರಾಟನಾದ ಕೃಷ್ಣದೇವರಾಯನೆಂದು ಈ ಸಭೆಯಲ್ಲಿ ಘೋಷಿಸುವುದೆಂದರೆ ನಿಮಗೆ ಈ ರಾಜಸಭೆಯಲ್ಲಿದ್ದ ನಿಮ್ಮ ಸ್ಥಾನವನ್ನು ಮತ್ತೆ ನೀಡಲಾಗುತ್ತಿದೆ. ಹಾಗಾದರೆ ಮಹಾರಾಜರೇ, ಅದು ಕಿರೀಟ ಎಲ್ಲೂ ಹೋಗಿಲ್ಲ ಗುರುಗಳೇ. ಕಿರೀಟವನ್ನು ನಾವೇ ಬಚ್ಚಿಟ್ಟಿದ್ದೆವು. ಏನೋ ಮಹಾರಾಜರೇ, ನೀವೇ? ನಮ್ಮ ಕಿರೀಟ ನಮ್ಮ ಬಳಿಯೇ ಇದೆ. ಅಂದರೆ ಕಿರೀಟ ಕಳ್ಳನೂ ಈಗ ದೊರಕಿದ್ದಾನೆ ಮತ್ತು ಕಿರೀಟ ನಮ್ಮ ಬಳಿಯೇ ಇದೆ. ಅಲ್ಲವೇ ಪಂಡಿತ ರಾಮಕೃಷ್ಣರೇ? ಮಹಾರಾಜರೇ, ನೀವೇ ಸ್ವತಃ ಕಿರೀಟ? ಭಗವಂತ, ಏನಿದು ಮಹಾರಾಜರೇ? ನನಗೆ ಎಷ್ಟು ಹೆದರಿಸಿದ್ದೀರಿ ಎಂದರೆ. ಏಕೆ ಪಂಡಿತ ರಾಮಕೃಷ್ಣರೇ? ಜಾಣತನ ಕೇವಲ ನಿಮ್ಮ ಆಸ್ತಿಯೇ. ಜಾಣ್ಮೆ ತುಂಟತನಗಳು ನಮಗೂ ಇದೆ. ಮಹಾರಾಜರ ಕಿರೀಟವನ್ನು ಆಸ್ಥಾನಕ್ಕೆ ತರುವಂತವರಾಗಿ. ಗುರುಗಳೇ, ಮಹಾರಾಜರೇ, ನಮ್ಮ ಇಚ್ಛೆ ಎಂದರೆ ನಮ್ಮ ಕಿರೀಟವನ್ನು ನೀವೇ ನಿಮ್ಮ ಕೈಯಾರೆ ಇಂದು ನಮಗೆ ತೊಡಿಸಬೇಕು ಎಂದು. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಪಂಡಿತ ರಾಮಕೃಷ್ಣರೇ, ಮಹಾರಾಜರೇ, ನಿಮ್ಮಲ್ಲಿ ನಮ್ಮ ವಿನಂತಿ ಎಂದರೆ ನೀವು ಹೋಗಿ ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಧನ್ಯವಾದ ಮಹಾರಾಜರೇ. ಮಹಾಮಂತ್ರಿಗಳೇ, ಮಹಾರಾಜರೇ, ರಾಜ ವಿಶ್ವೇಶ್ವರ ರಾಯರಿಗೆ ಬುದ್ಧಿ ಕಲಿಸುವ ಸಮಯ ಬಂದಿದೆ. ಬನ್ನಿ, ಅದರ ಸಿದ್ಧತೆ ಮಾಡೋಣ. ಖಂಡಿತ ಮಹಾರಾಜರೇ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಶಾರದಾ, ನಿದ್ದೆ ಮಾಡಲು ಬಿಡು. ಯಾಕೆ ಹೆದರಿಸ್ತಾ ಇದ್ಯಾ? ಯಾರದು? ರಾಮಕೃಷ್ಣ. ಯಾರದು?
ರಾಮಕೃಷ್ಣ ಯಾರದು? ರಾಮಕೃಷ್ಣ ನನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೋ. ನಾಳೆ ಆಸ್ಥಾನಕ್ಕೆ ಒಬ್ಬ ತಾಂತ್ರಿಕ ಬರುತ್ತಾನೆ. ತಾಂತ್ರಿಕ? ತಾಂತ್ರಿಕ ಯಾಕೆ ಬರ್ತಾನೆ? ಸಹಾಯ ಮಾಡಲು. ಸಹಾಯ? ಏನ್ ಸಹಾಯ? ನಾನಂತೂ ತಾಂತ್ರಿಕನಿಂದ ದೂರ ಇರ್ತೀನಿ, ತುಂಬಾ ದೂರ ಇರ್ತೀನಿ. ಒಳ್ಳೆಯದು. ತಾಂತ್ರಿಕರು ಒಳ್ಳೆಯವರಿರುವುದಿಲ್ಲ. ನನ್ನಂತ ಅತೃಪ್ತ ಆತ್ಮಗಳನ್ನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ಪಿಶಾಚಿ, ಮುಂಚೆ ಹೋಗುವ ಮೊದಲು ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಹೇಗಾದರೂ ಮಾಡಿ ಆ ತಾಂತ್ರಿಕನನ್ನು ಆಸ್ಥಾನದಿಂದ ಹೊರಗೆ ಕಳುಹಿಸು. ಅವನಿಗೆ ಯಾವುದೇ ಸಹಾಯ ಮಾಡಬಾರದು. ಆದರೆ ಮಹಾಶಯರೇ, ಆ ಸ್ಥಾನದಲ್ಲಿ ಎಲ್ಲಾ ನಿರ್ಣಯಗಳನ್ನು ಮಹಾರಾಜರೇ ತೆಗೆದುಕೊಳ್ಳುತ್ತಾರೆ. ನೀನು ಮಹಾರಾಜರ ಬಗ್ಗೆ ಎಲ್ಲ, ನಿನ್ನ ಬಗ್ಗೆ ಚಿಂತೆ ಮಾಡು. ನಾನು ಏನು ಹೇಳಿರುವೆನೋ ಅದನ್ನು ಮಾತ್ರ ಮಾಡು. ಮಹಾರಾಜರು ಇರುವಾಗ ನಾನು ಯಾವ ನಿರ್ಣಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮಹಾಶಯರೇ, ಪಿಶಾಚಿ ಮಹಾಶಯರೇ, ಭಗವಂತ ಮಹಾಶಯರೇ, ಅಯ್ಯೋ ದೇವರೇ, ಪಿಶಾಚಿ ಮಹಾಶಯರೇ, ಯಾರು? ಸಮಾಧಾನ. ನನ್ನ ಮಾತನ್ನು ಕೇಳದಿದ್ದರೆ ಜೀವನ ಪೂರ್ತಿ ನೀನು ಕಷ್ಟವನ್ನು ಅನುಭವಿಸುವಂತಹ ಪಾಠವನ್ನು ಕಲಿಸುವೆ. ಅಮ್ಮ, 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 ನಾನಮ್ಮ, ನಾನು. ಏನಾಯ್ತು? ಯಾಕೆ ಹೀಗೆ ಕಿರಿಸ್ತಾ ಇದ್ದೀರಾ? ಹೊರಗೆ, ಹೊರಗೆ, ಹೊರಗೆ. ಹೊರಗಡೆ ಯಾರಾದ್ರೂ ಇದಾರ ಭಾವ? ನಾನ್ ನೋಡ್ತೀನಿ. ಹೋಗಿ ನಾನ್ ನೋಡ್ತೀನಿ. ಅಯ್ಯೋ, ಗೋವಿಂದ, ಹೊರಗೆ ಹೋಗ್ಬೇಡ. ಓ ಅಮ್ಮೇಶ್ವರಿ, ನಿನಗೇನಾದ್ರೂ ಬೇರೆ ಭಾಷೆಯಲ್ಲಿ ಹೇಳ್ಬೇಕಾ? ಅಯ್ಯೋ, ಇಲ್ಲಿ ಕೇಳಿ. ಹಾ, ಏ ಹೊರಗಡೆ ಯಾರೂ ಇಲ್ವಲ್ಲ?
ಇದ್ದ, ಆದ್ರೆ ಈಗ ಹೋಗಿರ್ಬೇಕು. ದೇವ್ಲೆ, ನನ್ ಗಂಟೆ ಕಳ್ತನ ಆಗಿಲ್ಲ ತಾನೆ? ಯಾರಿದ್ರು ಸರಿಯಾಗಿ ಹೇಳಿ. ದೋನಾ? ಇದೇನ್ ದೋ ಅಂತ ಇದ್ದೀರಾ? ಸರಿಯಾಗಿ ಹೇಳಿ ಯಾರು ಅಂತ. ಪಿಶಾಚಿ 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 ಅಂತ ಹೇಳ್ತು. ಗೊತ್ತಿಲ್ಲಮ್ಮ, ಅದ್ರ ಧ್ವನಿ ಎಷ್ಟು ಭಯಂಕರವಾಗಿತ್ತು ಗೊತ್ತಾ? ನಾಳೆ ಆಸ್ಥಾನದಲ್ಲಿ ಒಬ್ಬ ತಾಂತ್ರಿಕ ಬರ್ತಾನೆ, ಅವನ್ಗೆ ಸಹಾಯ ಮಾಡಬಾರ್ದು ಅಂತ ಹೇಳ್ತು. ನಾನಿಲ್ಲಿ ಹೆದರ್ಕೊಂಡು ಸಾಯ್ತಾ ಇದೀನಿ. ನೀವೆಲ್ಲ ಯಾಕೆ ನಗ್ತಾ ಇದ್ದೀರಾ? ನಾನು ನಿಜಾನೇ ಹೇಳ್ತಿದ್ದೀನಿ. ನನ್ನ ಮಾತಿನಲ್ಲಿ ವಿಶ್ವಾಸ ಇಡಿ. ಅಬ್ಬಾ, ಒಳ್ಳೇದಾಯ್ತು. ನನ್ ಗಂಟೆಗೆ ಏನೂ ಆಗಿಲ್ಲ. ಎಷ್ಟು ಚೆನ್ನಾಗಿ ನಿದ್ದೆ ಬಂದಿತ್ತು. ಕಿರ್ಚಿ ಎಲ್ರನ್ನೂ ಎಬ್ಬಿಸ್ಬಿಟ್ಟೆ. ಹೆದರ್ ಪುಕ್ಲ. ಸರಿ ಹೇಳಿದ್ರಿ ಅಮ್ಮ. ಅಯ್ಯೋ, ಏನು ಆಗಲ್ಲಮ್ಮ. ಮದ್ವೆ ಆದೋಲ್ಗೆ ಹೀಗೆ ಆಗ್ತಾ ಇಲ್ಲತ್ತಂತೆ. ಕನ್ಸಲ್ಲಿ ಪಿಸಾಚಿ ಬಲ್ತಾ ಇಲ್ಲತ್ತಂತೆ. ಸುಮ್ನೆ ಭಾವ, ಅದೇನು? ಅಯ್ಯೋ, ಏನ್ ಮಾಡ್ತಿದ್ಯಾ? ನಡಿ ನಡಿ, ಒಳಗ್ ನಡಿ. ಸರಿ ಭಾವ, ನಿಮಿಷ. ನಡಿ ನಡಿ. ಬಂದು ಕೇಳಿಸ್ಕೋ. ಮೂರ್ಛೆ ಹೋಗಿದ್ಯಾ ಏನು? ಅಯ್ಯೋ ಭಗವಂತ, ನನ್ ಕನ್ಸು ಕಾಣ್ತಿದ್ದೀನಾ? ನನ್ ಕನ್ಸೆ ಕಾಣ್ತಿರ್ಬೋದು. ಇದೆಲ್ಲ ನಿಜ ಅಲ್ಲ. ಯಾರು? ಇದೇನಾಗುತ್ತದೆ? ಮಹಾರಾಣಿ ತಿರುಮಲಾಂಬೆ, ಮಹಾರಾಜರೇ, ನೀರು ನನ್ನ ಕಳಸ ಮಹಾರಾಜರೇ.
ಮಹಾರಾಜರೇ, ಇದು ನೆಕ್ಕಿ ಹೋಯಿತು. ಹಾಗಿದ್ದರೆ ನಾವು ನಿಮಗೆ ಹೊಸ ಚೊಂಬನ್ನು ತಂದು ಕೊಡುತ್ತೇವೆ ಮಹಾರಾಣಿ. ನೀವು ಮಹಾರಾಣಿ. ಇವನ ಹೃದಯ ಬಡಿತ ಮತ್ತು ಉಸಿರು ನಿಂತಿದೆ. ಇವನು ಸತ್ತಿದ್ದಾನೆ. ಮಹಾರಾಣಿ ತಿರುಮಲಾಂಬೆ, ಶಾರದಾ, 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 ಎದ್ದೇಳು, ಅಲ್ಲಿ ಯಾರೋ ಇದ್ದಾರೆ. ಏನಾಗಿದೆ ನಿಮ್ಗೆ? ಹೊರಗೆ ಯಾರು ಇಲ್ಲ ತಾನೆ? ಸ್ವಲ್ಪ ತಾಳು, ಮತ್ತೆ ಬಾಗ್ಲು ತಟ್ತಾರೆ. ಬಾಗ್ಲು ಯಾರೋ ಬಡಿದ್ರು. ಯಾರೋ ಇದ್ದಾರೆ ಅಲ್ಲಿ. ಅದನ್ನೇ ನಾನು ಹೇಳ್ತಿರೋದು, ಅಲ್ಲಿ ಯಾರೋ ಇದ್ದಾರೆ ಅಂದ್ಮೇಲೆ ಇಲ್ಲೇ ಸುಮ್ನೆ ಕೂತಿದ್ರೆ ಹೋಗಿ ಬಾಗ್ಲು ತೆಗಿರಿ. ನಾನು ಯಾಕೆ ಹೋಗ್ಲಿ? ನೀನು ಹೋಗು. ಅದು ಒಂದ್ ಕೆಲ್ಸ ಮಾಡೋಣ, ನೀವು ಮುಂದೆ ಹೋಗಿ, ನಾನು ನಿಮ್ ಹಿಂದೆ ಬರ್ತೀನಿ. ಎಲ್ಲಿ? ಇವತ್ ರಾತ್ರಿ ನಿದ್ದೆ ಮಾಡಕ್ಕಾಗಲ್ಲ ಅನ್ಸುತ್ತೆ. ಯಾರದು? ಯಾರದು? ಹೆದರ್ಸ್ಬಿಟ್ಟೆ. ಇಷ್ಟ ರಾತ್ರಿ ಯಾರಾಗಿರಕ್ ಸಾಧ್ಯ? ನನ್ಗೂ ಅದೇ ಗೊತ್ತಾಗ್ತಿಲ್ಲ. ಅಮ್ಮ, ಹೋಗ್ ಬಾಗ್ಲು ತೆಗಿ. ನಾನ್ಯಾಕೆ ಹೋಗ್ಲಿ? ನೀನ್ ಹೋಗು. ಈ ಬಾಗ್ಲಂತೂ ಖಂಡಿತ ಒಬ್ಬ ಮೂರ್ಖನೆ ತೆಗೆಯೋದಕ್ ಸಾಧ್ಯ. ಏ ಗೋವಿಂದ್, ಗೋವಿಂದ, ಬಾಗ್ಲು ಬಳಿ ಯಾರೋ ಬಂದಿದ್ದಾರೆ. ಹೋಗಿ ಬಾಗ್ಲು ತೆಗಿ. ನೀವ್ ಹೇಳ್ದಾಗ್ಲಿ ಭಾವ. ನಿಂತ್ಕೋ ನೀನು. ಅವನನ್ನೇನು ಮೂರ್ಖ ಅನ್ಕೊಂಡಿದ್ದೀರಾ? ಹೌದು. ಏ ಶೂರವೀರ, ಮಹಾಶೂರ ಅನ್ಕೊಂಡಿದ್ದೀನಿ ನಾನು. ಶೂರ ಶೂರ. ಗೋವಿಂದ ಎಲ್ಲಿಗೂ ಹೋಗೋದಿಲ್ಲ. ಏನು? ಅಯ್ಯೋ ಅಮ್ಮ, ಅಮ್ಮ! ಪಂಡಿತರ ಕೊತ್ವಾಲ್ರೆ, ನೀವು? ನಾವೇ. ಅಯ್ಯೋ, ನಾನು ಆಗ್ಲಿಂದ ಕೂಗ್ತಾ ಇದ್ದೀನಿ, ಯಾರು ಯಾರು ಅಂತ ನೀವು ಉತ್ತರನೇ ಕೊಡ್ಲಿಲ್ಲ. ಅರೆ, ಎಷ್ಟೊತ್ತಿಂದ ಬಾಗ್ಲು ತಟ್ತಾನೆ ಇದ್ದೀನಿ, ಯಾರು ಬಾಗ್ಲು ತೆಗಿತಾನೆ ಇಲ್ಲ. ನಾನೇನ್ ಮಾಡ್ಲಿ? ನಿಂತು ನಿಂತು ನಿದ್ದೆ ಬಂದ್ಬಿಡ್ತು, ನಿದ್ದೆ ಮಾಡ್ತಿದ್ದೆ. ಎಂತ ವಿಚಿತ್ರ ಮನುಷ್ಯ, ಯಾರ್ದೋ ಮನೆ ಮುಂದೆ ಬಂದು ನಿದ್ರೆ ಮಾಡ್ತಿದ್ದಾನೆ. ಆದ್ರೆ ನೀವಿಲ್ಲಿ ಯಾಕೆ ಬಂದಿದ್ದೀರಿ? ಅದು ರಾತ್ರಿ ತುಂಬಾ ಖಾರ ಇರೋ ಊಟ ಮಾಡ್ಬಿಟ್ಟೆ, ಹೊಟ್ಟೆ ಕೆಟ್ಟೋಗ್ಬಿಡ್ತು ಪಂಡಿತ ರಾಮಕೃಷ್ಣರೇ. ಎಷ್ಟೋ ಕಷ್ಟಪಟ್ಟ ಮೇಲೆ ನಿದ್ದೆ ಬಂತು, ಮಕ್ಳು ಗಲಾಟೆಗೆ ಎಚ್ಚರ ಆಗೋಯ್ತು. ಅವ್ರನ್ನ ಮಲಗಿಸಿ ನಾನು ಮಲಗೋ ಅಷ್ಟರಲ್ಲಿ ನಿಮ್ಮನ್ನ ಕರ್ಕೊಂಡು ಆಸ್ಥಾನಕ್ ಬಾ ಅಂತ ಕರೆ ಬಂದ್ಬಿಡ್ತು. ಸರಿ, 2 ನಿಮಿಷ ಇರಿ, ಬರ್ತೀನಿ. 2 ನಿಮಿಷ ಕಾಯ್ಬೇಕಾ? ಹೌದು. ಅರೆ, ಇದೇನಿದು? ಹೇ, ಯಾರಿದು? ಯಾರೇ ಆಗ್ಲಿ ಎದ್ಬಿಡಿ, ಇದು ಮಲ್ಗೋ ಜಾಗ ಅಲ್ಲ, ರಾಜರ ಆಸ್ಥಾನ ಇದು. ಮಹಾರಾಜರು ಇನ್ನೇನ್ ಬಂದ್ಬಿಡ್ತಾರೆ. ಪಂಡಿತ ರಾಮಕೃಷ್ಣರೇ, ನೀವ್ ಹೋಗಿ ಎಬ್ಸಿ ಅವನ್ನ. ನಾನ್ಯಾಕೆ ಎಬ್ಬಿಸ್ಲಿ? ಕೋತ್ವಾಲ್ರು ನಾನಾ ನೀವಾ? ಅರೆ, ನಾನು ರಾಜ್ಯಕ್ಕೆ ಕೋತ್ವಾಲ, ಇದು ರಾಜರ ಆಸ್ಥಾನ. ಇದು ನನ್ನ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನೀವು ವಿಶೇಷ ಸಲಹೆಗಾರರಲ್ಲವೇ? ನೀವೇ ಎಬ್ಬಿಸಿ. ಹೌದು, ಆದ್ರೆ ನಾನು? ಆದ್ರೆ ಇದ್ರೆ ಎಲ್ಲ ನಡೆಯೋದಿಲ್ಲ ಪಂಡಿತ ರಾಮಕೃಷ್ಣರೇ. ಈಗ ಬನ್ನಿ, ಎಬ್ಸಿ ಅವ್ರನ್ನ. ಸರಿ, ಆಗ್ಲಿ. ಮಹಾಶಯರೇ,